ಎಲ್ಲರಿಗೂ ನಮಸ್ಕಾರ. 379 ಹಾಗೂ 380ನೇ ಪದ್ಯದ ಮಂಕುತಿಮ್ಮನ ಕಗ್ಗ ವಾಚನ ಹಾಗೂ ಅದರ ಅರ್ಥವನ್ನು ಹೇಳುತ್ತಿದ್ದೇನೆ. ತೃಪ್ತಿಯರಿಯದ ವಾಂಛೆ ಜೀರ್ಣಿಸದ ಭಕ್ತಿ ಒಲು ಗುಪ್ತದಲ್ಲಿ ಕೊಳೆಯುತ್ತೆ ವಿಷಬೀಜವಾಗಿ ಪ್ರಾಪ್ತಿಗೊಳಿಪುದು ಜೀವಕುನ್ಮಾದ ತಾಪಗಳ ಸುಪ್ತಹುದೆಂತಿಚ್ಛೆ ಮಂಕುತಿಮ್ಮ ಸುಪ್ತಹುದೆಂತಿಚ್ಛೆ ಮಂಕುತಿಮ್ಮ ಸುಪ್ತಹುದೆಂತಿಚ್ಛೆ ಮಂಕುತಿಮ್ಮ. ನಮ್ಮ ಆಸೆಗಳನ್ನು ನಾವು ಸಂತೃಪ್ತಿಗೊಳಿಸದಿದ್ದರೆ ಅವುಗಳು ಜೀರ್ಣವಾಗದ ಊಟದಂತೆ ರಹಸ್ಯವಾಗಿ ವಿಷ ಬೀಜಗಳಾಗಿ ಕೊಳೆಯುತ್ತವೆ. ಅವು ಜೀವಕ್ಕೆ ಬುದ್ಧಿ ಭ್ರಮಣೆ ಮತ್ತು ಸಂಕಟಗಳನ್ನುಂಟು ಮಾಡುತ್ತವೆ. ಆ ಆಸೆಗಳನ್ನು ಹೇಗೆ ನಿದ್ರಿಸುವಂತೆ ಮಾಡುವುದು? ಹುಲಿಯ ಕೆಣಕುವುದು ಹುಲಿ ಕಪಿಯ ನಣಕಿಸುವುದು ಕಪಿ. ಹುಲಿ ಕಪಿಗಳ ವಿತಿರದ ನರ ಜಂತುವೆಲ್ಲಿ ಮಲಗಿರುವ ಮೃಗವನಂತಿರಲು ಬಿಡುವುದೇ ಜಾಣು. ಕುಲುಕದಿರು ಬಾಲವನು ಮಂಕುತಿಮ್ಮ ಕುಲುಕದಿರು ಬಾಣವನು ಮಂಕುತಿಮ್ಮ ಕುಲುಕದಿರು ಬಾಲವನು ಮಂಕುತಿಮ್ಮ. ಹುಲಿಯನ್ನು ಕೆಣಕುವುದಕ್ಕೆ ಹುಲಿಯೇ ಸರಿ, ಕೋತಿಯನ್ನು ಅಣಕಿಸುವುದು ಕೋತಿ ಮಾತ್ರವೇ? ಮನುಷ್ಯರಲ್ಲಿ ಮಾತ್ರ ಈ ಹುಲಿ ಮತ್ತು ಕೋತಿಗಳ ಸ್ವಭಾವಗಳೆರಡೂ ಸೇರಿಕೊಂಡಿವೆ. ಶಾಂತಿಯಿಂದಿರುವ ಮನಸ್ಸನ್ನು ಹಾಗೇ ಇರಲು ಬಿಡು, ಅದನ್ನು ಉದ್ರೇಕಿಸಬೇಡ. ಮಲಗಿರುವ ಮೃಗವನ್ನು ಹಾಗೇ ಬಿಟ್ಟಿರುವುದೇ ಜಾಣತನ. ಅದರ ಬಾಲವನ್ನು ನೀನು ಕುಲಕಿ ಅದನ್ನು ಕೆಣಕಬೇಡ ಎಂಬುದಾಗಿ ಡಿ ವಿ ಗುಂಡಪ್ಪ ಅವರು ತುಂಬ ಚೆನ್ನಾಗಿ ವರ್ಣಿಸಿ ಬರೆದಿರುತ್ತಾರೆ.